ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರು. ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದರೆ ಮೂಗು ಮುರಿಯೋರೇ ಹೆಚ್ಚು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಸ್ವಚ್ಛತೆ ಇಲ್ಲ, ಜೊತೆಗೆ ಸರ್ಕಾರ ಆಸ್ಪತ್ರೆ ಅನ್ನೋದು ಒಂದು ನರಕಕೂಪ ಎನ್ನುವಂಥ ಸಾಮಾನ್ಯ ಅಭಿಪ್ರಾಯ. ಆದರೆ ಇಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿರುವಂಥ ಉಪವಿಭಾಗ ಆಸ್ಪತ್ರೆ ಏನಿದೆ ಇದು ಅದಕ್ಕೆ ಅಪವಾದ ಎನ್ನುವಂತಿದೆ. ಈ ಆಸ್ಪತ್ರೆ ಕಳೆದ 5-6 ವರ್ಷಗಳಿಂದ ಒಂದಿಷ್ಟು ಉತ್ಕೃಷ್ಟ ಮಟ್ಟದಲ್ಲಿ ಬೆಳೆದಿರುವಂಥದ್ದು. ಜೊತೆಗೆ ಕೊಪ್ಪಳದಲ್ಲಿ ಎಷ್ಟು ಜನ ಸಾಂದ್ರತೆ ಇದೆಯೋ ಅಷ್ಟೇ ಪ್ರಮಾಣಕ್ಕಿಂತ ಹೆಚ್ಚು ಗಂಗಾವತಿಯಲ್ಲಿದೆ. ಈ ಕಾರಣಕ್ಕಾಗಿ ಅಲ್ಲಿ ಒಂದು ಅತ್ಯಾಧುನಿಕ ಆಸ್ಪತ್ರೆಯನ್ನು ನಿರ್ಮಾಣಕ್ಕೆ ಹಿಂದಿನ ಏನು ಸಿದ್ದರಾಮಯ್ಯ ಸರ್ಕಾರ 2018ರಲ್ಲಿ ಏನು ಅಧಿಕಾರಕ್ಕೆ ಬಂದರೂ ಕೊನೆಯಲ್ಲಿ ಆ ಆಸ್ಪತ್ರೆಗೆ ಒಂದಿಷ್ಟು ಕಾಯಕಲ್ಪ ನೀಡಿದರು. ನಂತರದಲ್ಲಿ ಬಂದಿರುವಂಥ ಏನು BJP ಸರ್ಕಾರವೂ ಸಹ ಅದಕ್ಕೆ ಆಸ್ಪತ್ರೆಗೆ ಸಾಕಷ್ಟು ಯಂತ್ರಗಳನ್ನು ನೀಡಿರೋದು ಒಂದು ಕಡೆಯಾಗಿದೆ. ಈ ವಿಶೇಷವಾಗಿರುವಂಥ ಆಸ್ಪತ್ರೆಗೆ ಈಗ ಕಳೆದ 3 ಬಾರಿ ರಾಷ್ಟ್ರೀಯ ಕಾಯಕಲ್ಪ ಪ್ರಶಸ್ತಿಯನ್ನು ಲಭಿಸಿದೆ. ಏನು ಕಾಯಕಲ್ಪ ಪ್ರಶಸ್ತಿ ಅಂತ ಹೇಳಿದರೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮತ್ತು ಅಲ್ಲಿರುವಂಥ ವಾತಾವರಣ ಮತ್ತು ರೋಗಿಗಳಿಗೆ ಅಲ್ಲಿ ನೀಡುತ್ತಿರುವಂಥ ಚಿಕಿತ್ಸೆ ಆಧಾರದಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಪ್ರಶಸ್ತಿಯನ್ನು ನೀಡ್ತಾ ಇದೆ. ಈ ಕಾರಣಕ್ಕಾಗಿ ಏನು ಕಳೆದ 3 ಬಾರಿ ಆಸ್ಪತ್ರೆಗೆ ಕಾಯಕಲ್ಪ ಪ್ರಶಸ್ತಿಯನ್ನು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು ರಾಜ್ಯದಲ್ಲಿ ಒಂದು ಹೆಗ್ಗಳಿಕೆ ಪಡೆದಿರುವಂಥದ್ದು. ಜೊತೆಗೆ ಒಂದು ತಾಲೂಕು ಆಸ್ಪತ್ರೆ ಈ ಮಟ್ಟದಲ್ಲಿ ಬೆಳೆದಿರುವಂಥದ್ದು ಇದೆಯಲ್ಲ, ಅದು ಭಾಳಷ್ಟು ಜನಕ್ಕೆ ಇದೆ. ಜೊತೆಗೆ ಇಲ್ಲಿರುವಂಥ ಇದಕ್ಕೆಲ್ಲ ಮೂಲ ಕಾರಣ ಆಗಿರುವಂಥ ಇಲ್ಲಿ ವೈದ್ಯಾಧಿಕಾರಿಯಾಗಿರುವಂಥ ಡಾಕ್ಟರ್ ಈಶ್ವರ್ ಸವಡಿಯವರು ಅತಿ ಹೆಚ್ಚು ಮುತುವರ್ಜಿ ವಹಿಸಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬರುವಂಥ ರೋಗಿಗಳಿಗೆ ಮತ್ತು ಹೊರರೋಗಿ ಮತ್ತು ಒಳರೋಗಿಗಳಿಗೆ ಅತ್ಯಾಧುನಿಕ ಯಂತ್ರಗಳ ಮೂಲಕ ಮತ್ತು ಇಲ್ಲಿ ಸಾಕಷ್ಟು ಪ್ರಮಾಣದ ಚಿಕಿತ್ಸೆಯನ್ನು ನೀಡ್ತಾ ಇರೋದ್ರಿಂದ ಈ ಆಸ್ಪತ್ರೆ ಒಂದಿಷ್ಟು ಗೌರವವನ್ನು ಹೆಚ್ಚಿಸಿಕೊಂಡಿದೆ ಅಂತ. ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಇತಿಹಾಸದೊಳಗೆ ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಒಂದು ದೊಡ್ಡ ಮೈಲಿಗಲ್ಲು. ಹಲವಾರು ಬಡವರಿಗೆ, ಸುತ್ತಮುತ್ತಲ 3 ಜಿಲ್ಲೆಯ ನಾಗರಿಕರಿಗೆ ಅತ್ಯುನ್ನತವಾದಂಥ ಸೇವೆಯನ್ನು ನೀಡ್ತಾ ಇರುವಂಥ ಒಂದು ಉತ್ತಮ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಸತತ 3 ಬಾರಿ ಕೇಂದ್ರ ಸರ್ಕಾರದಿಂದ ಕೊಡಮಾಡುವ ಕಾಯಕಲ್ಪ ಪ್ರಶಸ್ತಿಯನ್ನು ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂಡು ರಾಜ್ಯಕ್ಕೆ ಫಸ್ಟ್ ಪ್ಲೇಸಲ್ಲಿ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಅವಾರ್ಡನ್ನು 3 ಸಲ ಅಂತ ಪಡೆದಿರುವಂಥ ಏಕೈಕ ಆಸ್ಪತ್ರೆ ಗಂಗಾವತಿ ತಾಲೂಕು ಆಸ್ಪತ್ರೆ. ತಾಲೂಕು ಆಸ್ಪತ್ರೆಗಳಲ್ಲಿ ಎನ್ಕಾಸ್ ಎಲ್ಲ 25 ಡಿಪಾರ್ಟ್ಮೆಂಟ್ಗಳನ್ನು 95% ಮಾರ್ಕ್ಸ್ಗಳಿಗಿಂತ ಹೆಚ್ಚಿನ ಮಾರ್ಕ್ಸ್ ತೊಗೊಂಡು ಎನ್ಕಾಸ್ ಸರ್ಟಿಫಿಕೇಷನ್ ಪಡೆದಂಥ ಮೊದಲ ತಾಲೂಕು ಆಸ್ಪತ್ರೆ ಅಂತಂದರೆ ನಮ್ಮದು ಗಂಗಾವತಿ ತಾಲೂಕು ಆಸ್ಪತ್ರೆ. ಲಕ್ಷ ಸರ್ಟಿಫಿಕೇಷನ್ ಹೊಂದಿರುವಂಥ ಮೊದಲನೇ ತಾಲೂಕು ಆಸ್ಪತ್ರೆ ನಮ್ಮದು. ಹೀಗೆ ಗುಣಮಟ್ಟದಲ್ಲಿ, ಸೇವೆಯಲ್ಲಿ, ಸಾರ್ವಜನಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಈ ಆಸ್ಪತ್ರೆ ಮತ್ತು ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಇವತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಇತಿಹಾಸದಲ್ಲಿ ಒಂದು ತಮ್ಮದೇ ಆದಂಥ ಮೈಲಿಗಳನ್ನು ಬರೆದಿದ್ದಾರೆ. ಇಲ್ಲಿ ಸುಮಾರು 400ರಿಂದ 450ಕ್ಕೂ ಹೆಚ್ಚು ಡೆಲಿವರಿಗಳಾಗ್ತವೆ. ಸುಮಾರು 300ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳು ನಡೀತವೆ ಎಲ್ಲ ವಿಭಾಗದಲ್ಲಿ. ಅದು ಎಲುಬು ಮತ್ತು ಕೀಲಿನ ವಿಭಾಗ ಇರ್ಬೋದು, ಕಣ್ಣಿನ ವಿಭಾಗ ಇರ್ಬೋದು, ಅದು ಇವತ್ತು ಜನರಲ್ ಸರ್ಜರಿ ವಿಭಾಗ ಇರ್ಬೋದು, ಆಬ್ಸ್ಟೆಟ್ರಿಕ್ಸ್ ಗೈನಕಾಲಜಿ ವಿಭಾಗ ಇರ್ಬೋದು. ಎಲ್ಲ ವಿಭಾಗದಲ್ಲಿ ಇವತ್ತು ತಜ್ಞ ವೈದ್ಯರು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ. ಉಚಿತವಾಗಿ ಸುಮಾರು ಲೇಸರ್ ಥೆರಪಿ ಅಂತ ಈಗ ಬೇರೆ ಕಡೆ ನಿಮಗೆ ಮೂಲವ್ಯಾಧಿ ಆದರೆ ಆಪರೇಷನ್ ಮಾಡ್ಬೇಕಂತಂದರೆ ಎಲ್ಲ ಕಡೆ ಅನಾಸ್ಥೆಸಿಯಾ ಕೊಟ್ಟು ಕಟ್ ಮಾಡ್ತಾರೆ. ನಮ್ಮಲ್ಲಿ ಲೇಸರ್ ಮುಖಾಂತರ ಮೂಲವ್ಯಾಧಿಯನ್ನು ಆರಾಮ ಮಾಡ್ತಾರೆ. ಸೆಫನಸ್ ನಿಮಗೆ ಅಕಸ್ಮಾತ್ ವೆರಿಕೋಸ್ ವೇನ್ಸ್ ಇದ್ದರೆ ಲೇಸರ್ ಸರ್ಜರಿ ಮಾಡ್ತಾರೆ, ನೀ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ನಿಮ್ಗೆ ಅಕಸ್ಮಾತ್ ಮಕ್ಕಳ ಆಪರೇಷನ್ ಆಗಿ ಆಮೇಲೆ ಮಗು ತೀರಿ ಹೋಗಿತ್ತು, ಏನೋ ತೊಂದರೆ ಆಗಿದ್ರು, ಹೊಳ್ಳಿ ಮತ್ತೆ ಮಕ್ಕಳು ಬೇಕಂತಂದರೆ ಫೆಲೋಪಿಯನ್ ಟ್ಯೂಬಲ್ ರೀಕ್ಯಾನಲೈಸೇಷನ್ ಮಾಡ್ತಾರೆ, ಹಿಸ್ಟ್ರೋಸ್ಕೋಪಿ ಮಾಡ್ತಾರೆ, ಲ್ಯಾಪ್ರೋಸ್ಕೋಪಿ ಮಾಡ್ತಾರೆ, ಉದರದರ್ಶಕ ಶಸ್ತ್ರಚಿಕಿತ್ಸೆಗಳು ನಡೀತವೆ. ಹೊಟ್ಟಿನ ಕೊಯ್ಲಾರ್ದಂಗೆ ಗರ್ಭಕೋಶನ ತೆಗೆಯುವಂಥ ಎಂಡೋಸ್ಕೋಪಿಕ್, ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಮಾಡ್ತಾರೆ. ಮತ್ತು ನಿಮ್ಮ ಗರ್ಭಕೋಶದಲ್ಲಿ ನಿಮ್ಮ ಮಕ್ಕಳಾಗಲಿಕ್ಕೆ ಏನಾದ್ರು ತೊಂದರೆ ಇದೆಯಾ ಅಂತೇಳಿ ಹಿಸ್ಟ್ರೋಸ್ಕೋಪಿ ಮಾಡುವಂಥ ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಹೀಗೆ ಅತ್ಯುನ್ನತ ಸಾಧನಗಳನ್ನು ಹೊಂದೋದ್ರ ಮುಖಾಂತರ ಗ್ರಾಮಾಂತರ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಸೌಲಭ್ಯಗಳನ್ನು ಹೊಂದಿರುವಂಥ ಒಂದು ಆಸ್ಪತ್ರೆಯಾಗಿ ಮೆರೆದಿದೆ. ಅದರ ಜೊತೆಗೆ ಹಳ್ಳಿಯ ಜನರಿಗೆ, ಬಡ ಜನರಿಗೆ ಕಾರ್ಪೊರೇಟ್ ಸೇವೆಯನ್ನು ನೀಡುವಂಥ ವ್ಯವಸ್ಥೆ ಈ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಎಲ್ಲ ಸೇವೆಗಳು ಉಚಿತವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದ್ದು ಗಂಗಾವತಿ ಮತ್ತು ಗಂಗಾವತಿ ಸುತ್ತಮುತ್ತಲಿನ ನಾಗರಿಕರು ಇದರ ಪ್ರಯೋಜನವನ್ನು ಪಡಿಬೇಕು. ಸುಮ್ಮನೆ ಮತ್ತು ಇದಲ್ಲದೇ ನಮ್ಮ ಕಡೆಯಿಂದ ಆಗಲಿಲ್ಲಪ್ಪ ಅಕಸ್ಮಾತು ಇನ್ನೂ ಹೆಚ್ಚಿನ ಚಿಕಿತ್ಸೆಗೆ ನಾವೇನಾದ್ರು ಕಳಿಸ್ಬೇಕಾದ್ರೆ ನಿಮ್ಮಲ್ಲಿ BPL ಕಾರ್ಡ್ ಇತ್ತು, ಆಧಾರ್ ಕಾರ್ಡ್ ಇತ್ತು ಅಂತಂದರೆ ದ್ಯಾಟ್ ಈಸ್ ಎನಫ್ ಫಾರ್ ಅಸ್. ಅಷ್ಟಿದ್ರೆ ಸಾಕು. ಸುಮಾರು 5 ಲಕ್ಷ ರೂಪಾಯಿಗಳವರೆಗೆ ಇನ್ಶೂರೆನ್ಸ್ ಇರುವಂಥ ನಮ್ಮ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ನಿಮ್ಮನ್ನು ನಾವೇ ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಸರ್ಕಾರದವರು ವಹಿಸ್ತೇವೆ. ದಯವಿಟ್ಟು ಎಲ್ಲರೂ ಈ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಸದುಪಯೋಗ ಪಡಿಬೇಕು. ಈ ಅತ್ಯುತ್ತಮ ಸುಸಜ್ಜಿತವಾದ ಆಸ್ಪತ್ರೆಯ ಸೇವೆಗಳ ಸದುಪಯೋಗವನ್ನು ಪಡಿಬೇಕು ಅಂತೇಳಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.
ಇಲ್ಲಿ ಬಂದಿರುವಂಥದ್ದು ಸಾಕಷ್ಟು ಏನು ಹೆರಿಗೆಗೆ ಬಂದಿರುವಂಥ ಮಹಿಳೆಯರು ಹೇಳೋ ಪ್ರಕಾರ ಏನಂದರೆ ಇಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಇದೆ. ಜೊತೆಗೆ ಇಲ್ಲಿ ಏನು ಯಾವುದೇ ರೋಗಕ್ಕೆ ಮತ್ತು ಎಷ್ಟೇ ಪ್ರಮಾಣದಲ್ಲಿ ಆಗಿದ್ದರೂ ಅವರಿಗೆ ತಕ್ಷಣಕ್ಕೆ ಆರೋಗ್ಯ ಚಿಕಿತ್ಸೆಯನ್ನು ನೀಡೋದು, ಜೊತೆಗೆ ಏನು ಆಪರೇಷನ್ಗಳು ಆಗಿದ್ರೂ ಸಹ ಅಥವಾ ಶಸ್ತ್ರಚಿಕಿತ್ಸೆ ಮತ್ತು ರೋಗಿಗೆ ಮದ್ದುಗಳನ್ನು ನೀಡುವಂಥದ್ದು ಇಲ್ಲಿ ಆಸ್ಪತ್ರೆ ಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಜನಕ್ಕೆ ಅನುಕೂಲವಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈಶ್ವರ್ ಸವಡಿ ಹೇಳಿದರು ಇದಕ್ಕೆಲ್ಲ ಸಹಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಜೊತೆಗೆ ಇಲ್ಲಿರುವಂಥ ಜನಪ್ರತಿನಿಧಿಗಳ ಸಹಕಾರ ಮತ್ತು ಜನರ ಸಹಕಾರದಿಂದಾಗಲೇ ಈ ಪ್ರಶಸ್ತಿ ಬಂದಿದೆ. ಇಲ್ಲಿ ಜನಕ್ಕೆ ಏನು ಉತ್ತಮ ಸೌಲಭ್ಯ ನೀಡ್ತಾ ಇರೋದು ಒಂದು ಕಡೆ ಆಗಿದ್ದರೆ, ಸ್ವಚ್ಛತೆಗೆ ನಾವು ಎಷ್ಟು ಆದ್ಯತೆ ಕೊಡ್ತೀವೋ ಅದಕ್ಕೆ ಸಹಕಾರವನ್ನು ಸಹ ಜನ ನೀಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾವು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೇವೆ. ಇದೇ ರೀತಿ ಏನು ಗಂಗಾವತಿ ಆಸ್ಪತ್ರೆ ಅಂತ ಹೇಳಿದರೆ ಸಾಕಷ್ಟು ಜನ ಬರ್ತಾ ಇರುವಂಥ ಆಸ್ಪತ್ರೆ, ಜೊತೆಗೆ ಇದು ದೊಡ್ಡ ಪಟ್ಟಣವಾಗಿರುವಂಥ ಗಂಗಾವತಿಯಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಆಗಿರೋದು. ಇದು ಖಾಸಗಿ ಆಸ್ಪತ್ರೆಯನ್ನು ಮೀರಿಸುವಂತೆ ಇರುವಂಥ ಕಾರಣಕ್ಕಾಗಿದೆ. ಇಲ್ಲಿರುವಂಥ ಎಲ್ಲ ಯಂತ್ರಗಳು ಏನು ಅತ್ಯಾಧುನಿಕ ಆಗಿದ್ದು ಸಿಟಿ ಸ್ಕ್ಯಾನ್ ಆಗಿರ್ಬೋದು ಮತ್ತು ಆಪರೇಷನ್ ಥಿಯೇಟರ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಏನು ಈಗ ದೊಡ್ಡ ಮಲ್ಟಿ ಆಸ್ಪತ್ರೆಯಲ್ಲಿ ಇರುವಂಥ ಸೌಲಭ್ಯಗಳು ಈ ತಾಲೂಕು ಆಸ್ಪತ್ರೆ ಇರೋದು ವಿಶೇಷ. ಈ ಕಾರಣಕ್ಕಾಗಿ ಈಗ ಇದು ಒಂದು ವಿಶೇಷವಾಗಿರುವಂಥ ಆಸ್ಪತ್ರೆಯಾಗಿದೆ. ಈ ಆಸ್ಪತ್ರೆಗೆ ಕಾಯಕಲ್ಪ ಪ್ರಶಸ್ತಿ ಬಂದಿರೋದು ಸಹ ಹೆಮ್ಮೆ ತಂದಿದೆ ಅನ್ನೋದು ಡಾಕ್ಟರ್. ನಾವು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿ ಈ ಯೋಜನೆಯನ್ನು ರೀಫಾರ್ಮ್ ಮಾಡಬೇಕು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಮಿತಿ ನೇಮಕ ಆಗಿದೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಇದು ಇಡೀ ದೇಶಾದ್ಯಂತ ನಡೆದಿರುವಂಥ ಯೋಜನೆ. ಆ ಯೋಜನೆಯನ್ನು ಮರು ನಿರ್ಮಾಣ ಮಾಡಲಿಕ್ಕಾಗಿ ಏನೋ ಒಂದು ಸಮಿತಿ ನಿರ್ಮಾಣ ಆಗೈತಿ. ಅವರು ನಮ್ಮ ದೇಶದ ಆಯ್ದ 14 ಆಸ್ಪತ್ರೆಗಳನ್ನು ಅದನ್ನು ಮರು ನಿರ್ಮಾಣ ಮಾಡಲಿಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಕರೆದಿದ್ದು. ಅದು ನಮ್ಮದೊಂದು ದೊಡ್ಡ ಸೌಭಾಗ್ಯ ಅನ್ನಬೇಕು. ಆ 14 ದೇಶದ ಪ್ರಮುಖ 14 ಆಸ್ಪತ್ರೆಗಳಲ್ಲಿ ಗಂಗಾವತಿ ತಾಲೂಕು ಆಸ್ಪತ್ರೆಯನ್ನು ಕೇಂದ್ರ ಸರ್ಕಾರದವರು ಆಯ್ಕೆ ಮಾಡಿಕೊಂಡಿದ್ದು ನಮಗೆ ನಿಜವಾಗ್ಲೂ ಹೆಮ್ಮೆಯ ಸಂಗತಿ. ಕರ್ನಾಟಕ ರಾಜ್ಯದಿಂದ ನಾವು ಮಾತ್ರ ಆ ಯೋಜನೆಗೆ ಸಲಹೆ ಮತ್ತು ಸೂಚನೆ ಕೊಡಲಿಕ್ಕೆ ಆಯ್ಕೆಯಾಗಿದ್ವಿ. ಅದು ಕೂಡ ನಮ್ಮ ಆಸ್ಪತ್ರೆಯ ಒಂದು ಹೆಮ್ಮೆಯ ಕಿರೀಟ ಅಂತ ಹೇಳ್ಬೋದು. ಅದರ ಜೊತೆಗೆ ನಾವು ಈ ಹೆರಿಗೆ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ MD OBG ಕೋರ್ಸನ್ನು MBBS ಮುಗಿಸಿದ ಮೇಲೆ ನೀಟ್ ಪರೀಕ್ಷೆ ಬರೆದು ಹೆರಿಗೆ ವಿಭಾಗದಲ್ಲಿ MD ಕಲೀಲಿಕ್ಕೆ ನಮ್ಮ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. MD ಕೋರ್ಸನ್ನು ಪ್ರಾರಂಭ ಮಾಡಿದಂಥ ಮೊದಲನೇ ತಾಲೂಕು ಆಸ್ಪತ್ರೆ ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಇಂಥ ಹಲವಾರು ವಿಶೇಷತೆಗಳು ನಮ್ಮ ಆಸ್ಪತ್ರೆಯಲ್ಲಿವೆ. ನಮ್ಮ ಆಸ್ಪತ್ರೆಗೆ ಬಂದು ನೋಡಿದರೆ ನಿಮಗೆ ನಿಜವಾಗ್ಲೂ ಗೊತ್ತಾಗೇ ಆಗ್ತೈತಿ. ಎಲ್ಲ ವಿಭಾಗದಲ್ಲಿಯೂ ತಜ್ಞ ವೈದ್ಯರು, ನುರಿತ ಸಿಬ್ಬಂದಿಯವರು ಹಗಲಿರುಳು ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿನ ಜನರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಇದೆ, ಟಿಫಿನ್ ವ್ಯವಸ್ಥೆ ಇದೆ, ಹಾಲು ಬ್ರೆಡ್ನ ವ್ಯವಸ್ಥೆ ಇದೆ, ಶುದ್ಧ ಕುಡಿಯುವ ನೀರಿದೆ, ಸ್ವಚ್ಛ ಗಾಳಿ ಇದೆ, ಏರ್ ಕಂಡೀಷನ್ ರೂಮ್ಸ್ ಇವೆ. ಬೇಕು ಅಂದರೆ ನಿಮಗೆ ಪ್ರೈವೇಟಾಗಿ ಸಪ್ರೇಟಾಗಿ ಇರಬೇಕು ಅಂತಂದರೆ ಸ್ಪೆಷಲ್ ರೂಮ್ಸ್ ಇವೆ, ಏರ್ ಕಂಡೀಷನ್ ಸ್ಪೆಷಲ್ ರೂಮ್ಸ್ ಇವೆ. ನೀವೆಂದೂ ನೋಡಿರಲಾರ್ದಂಥ ಅದ್ಭುತವಾದಂಥ ತಾಲೂಕು ಆಸ್ಪತ್ರೆ ನಿಮ್ಮ ಮನೆ ಬಾಗಿಲಲ್ಲಿ ಗಂಗಾವತಿ ನಗರ ಮತ್ತು ಸುತ್ತಮುತ್ತಲ ಜನರ ಸೇವೆಗೆ ಸದಾ ಸಿದ್ಧಿದೆ. ನೀವೆಲ್ಲ ಇದನ್ನ ಉಪಯೋಗ ತಗೋಬೇಕಂತ ನಾವು ವಿನಂತಿ ಮಾಡ್ಕೋತೀವಿ. ಜೊತೆಗೆ ಇಲ್ಲಿ ಆಗಾಗ ಒಂದಿಷ್ಟು ತೊಂದರೆಗಳು ಮತ್ತು ಇದ್ದರೂ ಸಹ ಅವುಗಳೆಲ್ಲೂ ನಿವಾರಿಸಿ ಒಂದು ಸ್ವಚ್ಛತೆ ಮತ್ತು ಜನರಿಗೆ ಸೇವೆಯ ಮೂಲಕ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೀತಾ ಇರೋದು ಒಂದು ವಿಶೇಷವಾಗಿದೆ ಅನ್ನೋದಕ್ಕೆ ಗಂಗಾವತಿ ಆಸ್ಪತ್ರೆ ಒಂದು ವಿಶೇಷವಾಗಿದೆ ಮತ್ತು ಇತರ ಸರ್ಕಾರಿ ಆಸ್ಪತ್ರೆಗೆ ಮಾದರಿಯಾಗಿದೆ ಅಂತ ಹೇಳ್ಬೋದು. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.